ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗಿರಿ. ವಿಭಿನ್ನ ಶಿಕ್ಷಣದಿಂದ ಗಮನ ಸೆಳೆಯುತ್ತಿದೆ ಕುಷ್ಟಗಿಯ ವಿದ್ಯಾಜ್ಯೋತಿ ಶಾಲೆ. ಕಲ್ಯಾಣ ಕರ್ನಾಟಕದಲ್ಲಿ ವಿಭಿನ್ನ ಶಿಕ್ಷಣ ಮೂಲಕ ಸಾವಿರಾರು ಮಕ್ಕಳನ್ನು ಪ್ರತಿಭಾವಂತರನ್ನಾಗಿ ರೂಪಿಸಿ ಕುಷ್ಟಗಿ ನಗರದ ವಿದ್ಯಾಜ್ಯೋತಿ ವಿದ್ಯಾವರ್ಧಕ ಟ್ರಸ್ಟ್ ಗಮನ ಸೆಳೆಯುತ್ತಿದೆ. ಹೌದು, 5ನೇ ತರಗತಿ ಸಂದರ್ಭ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆದು ಉತ್ತೀರ್ಣರಾಗಿ ಹಲವು ಉಚಿತ ಶಿಕ್ಷಣ ಮತ್ತು ವಸತಿ ಶಾಲೆಗಳಿಗೆ ಆಯ್ಕೆಯಾಗಿದ್ದಾರೆ. ಅಲ್ಲದೆ ಕೆಲವರು ಇಲ್ಲಿನ ಶಿಕ್ಷಣ ಮಾರ್ಗದರ್ಶನದಿಂದ ಪ್ರತಿಭಾವಂತರಾಗಿ JEE ಇಂಜಿನಿಯರಿಂಗ್, ವೈದ್ಯಕೀಯ ಪ್ರವೇಶ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳ ಮೂಲಕ ಉನ್ನತ ಶಿಕ್ಷಣ ವಿದ್ಯಾಭ್ಯಾಸಕ್ಕಾಗಿ ಸರ್ಕಾರಿ, ಅರೆ ಸರ್ಕಾರಿ ಕಾಲೇಜುಗಳಿಗೆ ಪ್ರವೇಶ ಹೊಂದಿದ್ದಾರೆ. ಕೇವಲ ಶಿಕ್ಷಣವೇ ಅಲ್ಲ, ಮಕ್ಕಳಲ್ಲಿ ಹುದುಗಿರುವ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸಿ ಅವರ ಪ್ರತಿಭೆ ಅನಾವರಣಕ್ಕೆ ಶ್ರಮಿಸುತ್ತಿದೆ. ಇದಕ್ಕೆ ಇತ್ತೀಚೆಗೆ ನಡೆದ ಹಂಪಿ ಉತ್ಸವದಲ್ಲಿ ಮಕ್ಕಳು ತಮ್ಮ ದೈಹಿಕ ಕಸರತ್ತು ಪ್ರದರ್ಶನ ನೀಡಿ ರಾಜ್ಯದ ಜನತೆಯನ್ನು ಗಮನ ಸೆಳೆದಿದ್ದು ನೆನಪಿಸಿಕೊಳ್ಳಬಹುದು. ಹೀಗೆ ಹಲವು ಕಾರ್ಯಗಳಿಂದ ಈ ಶಿಕ್ಷಣ ಸಂಸ್ಥೆಯ ವಿದ್ಯಾಜ್ಯೋತಿ ಆಂಗ್ಲ ಮಾಧ್ಯಮ ಶಾಲೆ ವತಿಯಿಂದ ಸೃಜನೋತ್ಸವ ಪ್ರತಿಭಾ ಪುರಸ್ಕಾರ 2026 ವಿಶೇಷ ವಾರ್ಷಿಕ ಕಾರ್ಯಕ್ರಮ ಮಾರ್ಚ್ 7 ಶನಿವಾರ ಸಂಜೆ 4:30ಕ್ಕೆ ಹಮ್ಮಿಕೊಳ್ಳಲಾಗಿದೆ. ಈ ಶಿಕ್ಷಣ ಸಂಸ್ಥೆ ಬಗ್ಗೆ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಹಲವು ಮಹನೀಯರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದು, ನಮಸ್ತೆ ಸರ್. ಇದು ಬಹಳಷ್ಟು ಒಳ್ಳೆಯ ಒಂದು ಗುಣಮಟ್ಟದ ಶಿಕ್ಷಣವನ್ನ ಕೊಡೋದ್ರ ಜೊತೆಗೆ ಮಕ್ಕಳಿಗೆ ಉತ್ತಮ ಮತ್ತು ಮೌಲ್ಯಯುತ ಶಿಕ್ಷಣವನ್ನ ಕೊಡ್ತಾ ಇದೆ. ಮತ್ತು ಮಕ್ಕಳಲ್ಲಿ ಈಗ ನಾವು ನೋಡ್ತಾ ಇದ್ದೇವೆ, ಸ್ಪರ್ಧಾತ್ಮಕ ಜಗತ್ತಿದೆ. ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಮಕ್ಕಳು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಮತ್ತು ಬೇರೆ ಬೇರೆ ವೃತ್ತಿಪರ ಕೋರ್ಸ್ಗಳನ್ನು ಮಾಡಿ ಹೇಗೆ ಜೀವನದಲ್ಲಿ ಅವ್ರು ಮುಂದೆ ಬರಬೇಕಂತೇಳಿ ಈ ಶಾಲೆ ಭಾಳಷ್ಟು ಉತ್ತಮ ಗುಣಮಟ್ಟದ ಒಂದು ಶಿಕ್ಷಣವನ್ನು ಕೊಡುತ್ತೆ. ನನ್ನ 3 ಮಕ್ಕಳು ಇದೇ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಮತ್ತು ನಮ್ಮ ಮಾವನವ್ರ ಮಗಳು ಕೂಡ ಇದೇ ಶಾಲೆಯಲ್ಲಿ ಓದಿದ್ದಳು. ಅವಳು ಇವತ್ತು IITಯಲ್ಲಿ ಅಧ್ಯಯನ ಮಾಡ್ತಿದ್ದಾಳೆ ಮತ್ತು ನಮ್ಮ ಅಳಿಯ ಇನ್ನೊಬ್ಬ ಅಳಿಯ ಅವನು ಕೂಡ ನೆಕ್ಸ್ಟ್ ಇಯರು ಅವನು ಕೂಡ IIT ಸೆಲೆಕ್ಟ್ ಆಗ್ಬೋದು. ಇದು ಭಾಳಷ್ಟು ಈಗ ನಮ್ಮ ಫ್ರೆಂಡ್ಸ್ ಸರ್ಕಲ್ ಇರ್ಬೋದು, ಭಾಳಷ್ಟು ನಮ್ಮ ಪರಿಚಯಸ್ಥರ ಸ್ನೇಹಿತರ ಮಕ್ಕಳು ಕೂಡ ಇರ್ಬೋದು, ಒಳ್ಳೆ ಒಂದು ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಅವರು ಉನ್ನತ ವ್ಯಾಸಂಗಗಳನ್ನು ಮಾಡಿಕೊಂಡು ಇವತ್ತು ಭಾಳಷ್ಟು ವೃತ್ತಿಪರ MBBS ಇರ್ಬೋದು, ಆಮೇಲೆ IIT ದೊಡ್ಡ IIT ಸಂಸ್ಥೆಗಳಿರ್ಬೋದು, ಹೀಗೆ ಹಲವಾರು ರಂಗಗಳಲ್ಲಿ ಇವತ್ತು ನಮ್ಮ ಈ ಒಂದು ಶಾಲೆಯ ವಿದ್ಯಾರ್ಥಿಗಳಿದ್ದಾರೆ. ಇದು ಮುಂದಿನ ಒಂದು ಪೀಳಿಗೆ ಏನು ಇವತ್ತು ಆಧುನಿಕ ಜಗತ್ತಿದೆ, ಇದಕ್ಕೆ ಸರಿ ಹೊಂದತಕ್ಕಂಥ ಒಂದು ಶಿಕ್ಷಣವನ್ನ ಈ ಸಂಸ್ಥೆ ಕೊಡುತ್ತೆ ಮತ್ತು ಇದರ ಜೊತೆಗೆ ಮೌಲ್ಯಯುತ ಶಿಕ್ಷಣ ಕೊಡುತ್ತೆ. ತಂದೆ ತಾಯಿಗೆ ಪ್ರೀತಿಯನ್ನು ಕೊಡೋದು ಇರ್ಬೋದು ಮತ್ತು ಶಿಕ್ಷಕರಿಗೆ ಗೌರವನ ಕೊಡೋದಿರ್ಬೋದು. ಹೀಗೆ ಹಲವಾರು ಮಕ್ಕಳಿಗೆ ನಾವು ಶಿಕ್ಷಣವನ್ನು ಕೊಡೋದು ಅಷ್ಟೇ ಅಲ್ಲ, ಇದರ ಜೊತೆಗೆ ಮೌಲ್ಯಯುತವಾದ ಒಂದು ನಾವು ಇವತ್ತು ನಾವು ನೋಡ್ತಾ ಇದ್ದೀವಿ, ತಂದೆ ತಾಯಿ ಗೌರವ ಮತ್ತು ಸಮಾಜದಲ್ಲಿ ಇವತ್ತು ಮಕ್ಕಳು ಬೇರೆ ಬೇರೆ ದಾರಿಗಳಾಗಿ ಕೆಟ್ಟ ದಾರಿಗಳಿಗೆ ಹೋಗ್ತಾ ಇದ್ದಾರೆ. ಬಟ್ ಈ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳು ಒಳ್ಳೆಯ ನಾಗರಿಕರಾಗ್ತಾರೆ ಮತ್ತು ಉತ್ತಮ ಜೀವನವನ್ನ, ಮೌಲ್ಯಯುತ ಜೀವನವನ್ನ ಅವರು ನಿಭಾಯಿಸ್ತಾರೆ ಮತ್ತು ನಿರ್ವಹಿಸ್ತಾರೆ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ ಸರ್. ಬಹಳಷ್ಟು ಖುಷಿ ತರ್ತಕ್ಕಂಥ ವಿಷಯ. ಯಾಕಂದ್ರೆ ನಾವು ಏನು ಇದು ಆ್ಯನ್ಯುವಲ್ ಫಂಕ್ಷನ್ ಮಾಡ್ತಾ ಇದ್ದಾರೆ, ಇದಕ್ಕೆ ಯಾವುದೇ ರೀತಿಯಿಂದ ಅವರು ಇದನ್ನ ಮಾಡಲಿಲ್ಲ, ಏನು ಎಕ್ಸ್ಟ್ರಾ ಟೈಮ್ ತಗೊಂಡು ಹುಡುಗರಿಗೆ ಡ್ಯಾನ್ಸು ಪ್ರಾಕ್ಟೀಸ್ ಅವೆಲ್ಲ ಮಾಡಿಸ್ಲಿಲ್ಲ. ಏನು ರಜಾ ದಿನಗಳಲ್ಲಿ ಅವರು ಪ್ರಾಕ್ಟೀಸ್ ಮಾಡಿಸಿ ಮಕ್ಕಳಿಗೆ ಅವ್ರ ಶಿಕ್ಷಣಕ್ಕೆ ತೊಂದರೆ ಆಗಬಾರ್ದು, ಅದರ ಜೊತೆಗೆ ಇವೆಲ್ಲ ಫಂಕ್ಷನ್ ಕೂಡ ಅವ್ರು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ರಜಾ ದಿನಗಳಲ್ಲಿ ಮಾತ್ರ ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಇದು ಬಹಳಷ್ಟು ಹೆಮ್ಮೆ ಪಡ್ತಕ್ಕಂಥ ವಿಷಯ. ಯಾಕಂದ್ರೆ ಅವರು ಯಾವುದೇ ಶಾಲಾ ಸಂದರ್ಭದಲ್ಲಿ, ಶಾಲಾ ತರಗತಿಯ ಸಮಯದಲ್ಲಿ ಆ ಸಮಯವನ್ನ ಯಾವುದೇ ರೀತಿಯಿಂದ ವ್ಯರ್ಥ ಮಾಡಲಿಲ್ಲ ಸರ್. ಸರ್, ನನ್ನ ಹೆಸರು ನಿಂಗನಗೌಡ ಅಂತೇಳಿ, ನಾನು ತಾಲೂಕ್ ಪಂಚಾಯತಿಯಲ್ಲಿ ಸಹಾಯಕ ನಿರ್ದೇಶಕನಾಗಿ ನಾನು ಕೆಲಸ ಮಾಡ್ತೀನಿ. 2026 ಸೃಜನೋತ್ಸವಕ್ಕೆ ಎಲ್ಲ ಕುಷ್ಟಗಿ ಪಾಲಕರಿಗೂ ಹಾರ್ಟ್ಲಿ ವೆಲ್ಕಮ್. ಆತ್ಮೀಯ ಕುಷ್ಟಗಿ ಪಾಲಕರಿಗೆ ಕೇಳ್ಕೊಳ್ಳೋದೇನೆಂದರೆ, ಪಾಲಕರು ಹಾಗೂ ಕುಷ್ಟಗಿ ಜನತೆಗೆ ಕೇಳ್ಕೊಳ್ಳೋದೇನೆಂದರೆ, ನಮ್ಮ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಇರುವುದರಿಂದ, ಅಂದರೆ ಯಾವಾಗಪ್ಪ ಅಂದರೆ 7/3/2026 ನಮ್ಮ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಹಮ್ಮಿಕೊಂಡಿರುತ್ತೇವೆ. ಅದರ ಜೊತೆಯಾಗಿ
ನನ್ನ ಶಾಲೆಯಲ್ಲಿ 2009ರಿಂದ ಇಲ್ಲಿವರೆಗೆ ಅಂದರೆ 2026ರವರೆಗೆ ಸಾಕಷ್ಟು ಮಕ್ಕಳು ಅಂದಾಜು ಪ್ರಕಾರವಾಗಿ ಮಿನಿಮಮ್ ಒಂದು 7ರಿಂದ 8 ಸಾವಿರ ವಿದ್ಯಾರ್ಥಿ ನನ್ನ ಶಾಲೆಯಲ್ಲಿ ಕಲಿತುಕೊಂಡಿದ್ದಾರೆ. ಅದರಲ್ಲಿ ನನ್ನ ಶಾಲೆಯಲ್ಲಿ 436 ವಿದ್ಯಾರ್ಥಿಗಳು MBBS, ಆಗ 215 ವಿದ್ಯಾರ್ಥಿಗಳು ಇಂಜಿನಿಯರ್ಸ್, ಹಾಗೆ ಸಾಕಷ್ಟು ವಿವಿಧ ಥರದ ಕೋರ್ಸ್ಗಳನ್ನು ಪಡೆಯುತ್ತಿದ್ದಾರೆ. ಅದರಲ್ಲಿ ನನಗೆ ಅತ್ಯಚಿದ ಕಾರಣಕ್ಕಾಗಿ ಕೆಲವಿಷ್ಟು ಮಿನಿಮಮ್ ಒಂದು 100-150 ಹುಡುಗರು MBBS ಮಕ್ಕಳಿಗೆ ನಾವು ಪ್ರತಿಭಾ ಪುರಸ್ಕಾರ ಇದೆ. ಅದೇ ರೀತಿಯಾಗಿ ನಮ್ಮ ಶಾಲಾ ವಾರ್ಷಿಕೋತ್ಸವ ಡಿಫ್ರೆಂಟ್ ಆಗಿದೆ. ಏನು ಡಿಫ್ರೆಂಟ್ ಆಗಿದೆ? ಎಲ್ಲ ಶಾಲೆಯಲ್ಲಿ ಮಾಡೋದಕ್ಕಿಂತ ನಮ್ಮ ಶಾಲೆಯಲ್ಲಿ ಡಿಫ್ರೆಂಟಾಗಿ ಮಾಡಿದ್ವಿ. ಏನು ಡಿಫ್ರೆಂಟಾಗಿ ಮಾಡಿಲ್ಲ, ನನ್ನ ಶಾಲೆಯಲ್ಲಿರುವ ಎಲ್ಲ ಮಕ್ಕಳಿಗೂ ಮಲ್ಲಗಂಬ, ಸ್ಕಿಪ್ಪಿಂಗ್, ನೆಕ್ಸ್ಟು ಜಂಪ್ ರೂಟ್, ನೆಕ್ಸ್ಟು ವಿವಿಧ ತೆರನಾದ ತರಬೇತಿಯನ್ನು ಕೂಡ ಕೊಟ್ಟಿದ್ದೇವೆ. ಕಾರಣ ಏನಂದರೆ ಮಕ್ಕಳಿಗೆ ಶಿಕ್ಷಣ ಜೊತೆಗೆ ದೈಹಿಕವಾಗಿ ಮಾನಸಿಕವಾಗಿ ಸದೃಢವಾಗಿರಲೆಂದು ನಾವು ಎಲ್ಲ ಥರದ ಶಿಕ್ಷಣವನ್ನು ನಮ್ಮ ಶಾಲೆಯಲ್ಲಿ ಅಳವಡಿಸಿಕೊಂಡಿದ್ದೇವೆ. ಅದೇ ರೀತಿಯಾಗಿ ಕೆಲವಿಷ್ಟು ನನ್ನ ಶಾಲೆಯಲ್ಲಿ ಕಲಿತಂಥ ಕೆಲವಿಷ್ಟು ಮಕ್ಕಳಿಗೆ ನಾನು ಕಾಲ್ ಮಾಡಲಾಗಿದೆ. ಇನ್ನು ಕೆಲವಿಷ್ಟು ಮಕ್ಕಳಿಗೆ ಅವರ ಕಾಂಟ್ಯಾಕ್ಟ್ ನಂಬರ್ ಸಿಗದೇ ಕಾರಣಕ್ಕಾಗಿ ಫೋನ್ ಹಚ್ಚೋಕ್ಕಾಗಿಲ್ಲ. ಅಂಥ ಮಕ್ಕಳು ನಾನು ಫೋನು ಹಚ್ಚದೇ ಇರಲು ಹಚ್ಚಿಲ್ಲಪ್ಪ ಅಂತ ತಿಳ್ಕೊಂಡು ನೀವು ಎಲ್ಲ ಮಕ್ಕಳು ನಿಮ್ಮ ಶಾಲೆ ಅಂತ ತಿಳಿದುಕೊಂಡು ನನ್ನ ಶಾಲೆಗೆ ಅಂದರೆ ನಾಳೆ ಶನಿವಾರದಂದು ಎಲ್ಲ ಕುಷ್ಟಗಿ ನನ್ನ ಹಳೆಯ ಪಾಲಕರು, ನನ್ನ ಹಳೆಯ ವಿದ್ಯಾರ್ಥಿಗಳು ನನ್ನ ಶಾಲಾ ವಾರ್ಷಿಕೋತ್ಸವಕ್ಕೆ ದಯವಿಟ್ಟು ಎಲ್ಲರೂ ಬನ್ನಿ, ಪ್ರೋತ್ಸಾಹಿಸಿ. ಎಲ್ಲರಿಗೂ ಧನ್ಯವಾದಗಳು.